ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಆಫ್ JB ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ BIS ಸರ್ಟಿಫಿಕೇಟ್ ಎಷ್ಟು ಇಂಪಾರ್ಟೆಂಟ್ ಇದೆ, BIS ಸರ್ಟಿಫಿಕೇಟ್ ಇಲ್ಲದೆ ಯಾವ ಥರ ಸಮಸ್ಯೆಗಳು ಬರ್ಬೋದು, ಅಥವಾ BIS ಸರ್ಟಿಫಿಕೇಟ್ಗೆ ಚಾರ್ಜಸ್ ಎಷ್ಟಾಗುತ್ತೆ, ಲ್ಯಾಬ್ಗಳು ಯಾವುದಿದೆ, ಯಾವ ಥರ ಪ್ರೊಸೆಸ್ ಮಾಡ್ಬೋದು, JB ಎಕ್ಸ್ಪರ್ಟ್ಸ್ ಯಾವ ಥರ ಸಪೋರ್ಟ್ ಮಾಡ್ಬೋದು, ಪ್ರತಿಯೊಂದನ್ನು ನಾವಿಲ್ಲಿ ನೋಡೋಣ. ಸೊ BIS ಸರ್ಟಿಫಿಕೇಟ್ ಇವತ್ತಿನ ಟೈಮಲ್ಲಿ ಮ್ಯಾಂಡೇಟ್ರಿ ಇದೆ. ಸೊ ಯಾವುದೇ ಪ್ರಾಡಕ್ಟ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕಲ್, ಲೈಟಿಂಗು, ಬ್ಯಾಟ್ರಿ, ಸೋಲಾರು, CCTV ಏನೇ ಇರ್ಬೋದು, ನೀವು ಯಾವುದೇ ಥರದ ಪ್ರಾಡಕ್ಟ್ಗಳನ್ನ ಇಂಪೋರ್ಟ್ ಮಾಡಬೇಕಂದ್ರೆ BIS ಸರ್ಟಿಫಿಕೇಟ್ ಮ್ಯಾಂಡೇಟ್ರಿ ಇದೆ. ಇಲ್ಲಿ ಇರೋ ಲಿಸ್ಟ್ಗಳಿದೆ, ಇಲ್ಲಿರೋ ನಂಬರ್ಗಳು ಏನಿದೆಯಲ್ಲ ಇದೆಲ್ಲ ಇಂಡಿಯನ್ ಸ್ಟ್ಯಾಂಡರ್ಡ್ ನಂಬರ್ಸ್ಗಳು. ಸೊ ಇದರಲ್ಲಿ ನೀವು ಯಾವುದೇ ಥರದ ಪ್ರಾಡಕ್ಟ್ಗಳನ್ನ ಇಂಪೋರ್ಟ್ ಮಾಡಬೇಕಂದ್ರೆ BIS ಸರ್ಟಿಫಿಕೇಟ್ ಬೇಕೇ ಬೇಕು. ಇದನ್ನು ಬಿಟ್ಟು ನಿಮಗೆ ಬೇರೆ ಆಪ್ಷನ್ ಇಲ್ಲ. ಸೊ BIS ಸರ್ಟಿಫಿಕೇಟ್ ಇಲ್ಲ, ನಾವು ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡ್ಬಿಟ್ಟಿದ್ದೇವೆ, ಕಸ್ಟಮಲ್ಲಿ ಸಿಕ್ಕಾಕೊಳ್ಳುತ್ತೆ. ನೀವು ಹಾಕಿರೋ ದುಡ್ಡು ಹಾಳಾಗುತ್ತೆ. ಇರೋಷ್ಟು ದಿನ ಅದು ಸ್ಟೋರೇಜಲ್ಲಿರುತ್ತೆ, ಸ್ಟೋರೇಜ್ ಕಾಸ್ಟ್ ಪೇ ಮಾಡಬೇಕು, ಇಲ್ಲಾಂದರೆ ಡಿಸ್ಗಾರ್ಡ್ ಮಾಡಬೇಕು, ಡಿಸ್ಗಾರ್ಡ್ ಮಾಡೋಕ್ಕೆ ಮತ್ತೆ ದುಡ್ಡು ಕೊಡಬೇಕು. ಮೇ ಬಿ ನಿಮ್ಮ ಫ್ರೈಟ್ ಫಾರ್ವರ್ಡರ್ಗಳು ಅಥವಾ ನಿಮ್ಮ ಕಸ್ಟಮ್ ಏಜೆಂಟ್ಗಳು ನಿಮ್ಗೆ ಅಪ್ಡೇಟ್ ಮಾಡಲ್ಲ, ತರಿಸ್ಕೊಟ್ಬಿಡ್ತಾರೆ. ತರಿಸ್ಕೊಟ್ಮೇಲೆ ನಿಮ್ಮ ಮೆಟೀರಿಯಲ್ ಸಿಕ್ಕಾಕೊಳ್ಳುತ್ತೆ. ಸೊ ಅವ್ರು ಹೇಳೋ ರೀತಿ ಹೇಗೆ ಅಂತಂದರೆ, ನೀವು ಬೇಕಾಗಿರೋ ಪ್ರಾಡಕ್ಟ್ನ ನಾವು ಯಾಕೆ ಇಲ್ಲ ಅನ್ನೋದು, ನಮಗೆ ದುಡ್ಡು ಬರ್ತಾ ಇದೆ ತಾನೆ. ಸೊ ಅದಕ್ಕೆ ನಾವೇನು ಮಾಡ್ತೇವೆ, ಅದು ಏನೇ ಖರ್ಚಾಗಿರಲಿ, ಏನೇ ಆಗಿರಲಿ, ನಾವು ಅದನ್ನು ಮೆಟೀರಿಯಲ್ಗಳನ್ನ ತರಿಸ್ಬಿಡ್ತೇವೆ, ಲಾಸ್ಟಿಗೆ ನಿಮ್ಮನ್ನು ಸಿಕ್ಕಾಕ್ಸ್ತೇವೆ. ಸೊ ಫ್ರೈಟ್ ಫಾರ್ವರ್ಡರ್, CHAಗಳನ್ನ ಪ್ರಾಪರಾಗಿ ಕೇಳ್ಕೊಳ್ಳಿ. ಯಾವ ಥರದ ಡಾಕ್ಯುಮೆಂಟ್ಗಳು ಚೈನಾದಿಂದ ಬೇಕು, ಯಾವ ಪ್ರಾಡಕ್ಟ್ಗಳು ಇಂಡಿಯಾದಿಂದ ಬೇಕು. ಈಗ ಚೈನಾದಿಂದ ಇಂಪೋರ್ಟ್ ಮಾಡ್ತಾ ಇದೆ ಅಂದರೆ ಚೈನಾ ಕಂಪ್ನಿಯಿಂದ ಏನು ಡಾಕ್ಯುಮೆಂಟ್ಸ್ಗಳು ಬೇಕು, ನಮ್ಮ ಕಡೆಯಿಂದ ಏನು ಡಾಕ್ಯುಮೆಂಟ್ಸ್ ಬೇಕು ಕ್ಲಿಯರ್ ಮಾಡೋಕ್ಕೆ ಮುಂಚೆನೇ ಹೇಳಿ ಅಂತ ಹೇಳಿಸ್ಕೊಂಡು ಕೇಳಿಕೊಂಡು ನೀವು ಪ್ರಾಪರಾಗಿ ಕಮ್ಯುನಿಕೇಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಸಿಕ್ಕಾಕೊಳ್ತೀರ. ಸೊ ಇದರ ಹೊರತಾಗಿ ನಿಮಗೆ ಯಾವುದೇ ಥರದ ಸಪೋರ್ಟ್ಗಳು ಬೇಕಾದರೆ ನಾವಿದ್ದೇವೆ, ಹೆಲ್ಪ್ ಮಾಡ್ತೇವೆ. ಬಟ್ ಯಾವುದು ಕೂಡ ಫ್ರೀ ಸರ್ವಿಸಸ್ ಇರಲ್ಲ, ಎಲ್ಲ ಪೇಯ್ಡ್ ಸರ್ವಿಸಸ್ ಇರುತ್ತೆ. ಅದನ್ನು ನೀವು ನೋಡ್ಕೊಳ್ಳಿ. ಸೊ ಮೇಯ್ನಾಗಿ ಇಲ್ಲಿ ಬಂದು ಯಾವ ಕ್ಯಾಟಗರಿಯಲ್ಲಿದೆ, ಯಾವ ಪ್ರಾಡಕ್ಟ್ಸ್ಗಳಿದೆ, ಯಾವ ರೇಂಜಲ್ಲಿ ನೀವು ಡೀಲ್ ಮಾಡ್ತಾ ಇದ್ದೀರಾ ಅದನ್ನೆಲ್ಲ ನೀವು ನೋಡಿ. ಸೊ ಇಲ್ಲಿ ನೀವು ವೆಬ್ಸೈಟಿಗೆ ಬನ್ನಿ. ವೆಬ್ಸೈಟಿಗೆ ಬಂದ ತಕ್ಷಣ ಇಲ್ಲಿ ನಿಮಗೆ ಲ್ಯಾಬ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಒಂದು ಡಾಕ್ಯುಮೆಂಟ್ ಆಪ್ಷನ್ ಇದೆ. ಡಾಕ್ಯುಮೆಂಟ್ಸಲ್ಲಿ ನಿಮಗೆ ಬೇಕಾಗಿರೋ ಸರ್ಕ್ಯುಲರ್ಸ್ಗಳನ್ನ ಅವ್ರು ಹಾಕಿರ್ತಾರೆ. ಸೊ ಮೇ ಬಿ ಏನಾಗಿರ್ಬೋದು, ಈ ಸರ್ಕ್ಯುಲರ್ಸ್ಗಳಲ್ಲಿ ಗೈಡೆನ್ಸ್ಗಳು ಚೇಂಜ್ ಆಗಿರುತ್ತೆ, ಎಕ್ಸ್ಟೆನ್ಷನ್ಸ್ ಕೊಟ್ಟಿರ್ತಾರೆ, ಕೆಲವೊಂದು ಸರಿ ಎಕ್ಸ್ಟೆನ್ಷನ್ನ ಕ್ಯಾನ್ಸಲ್ ಮಾಡಿರ್ತಾರೆ, ಅಥವಾ ಯಾವುದೋ ಒಂದು ಎಕ್ಸ್ಟ್ರಾ ಸರ್ಟಿಫಿಕೇಟ್ಗಳನ್ನ ಆ್ಯಡ್ ಮಾಡಿರ್ತಾರೆ, ಅಥವಾ ಯಾವುದೋ ಒಂದು ಪ್ಯಾರಾಮೀಟರ್ಗಳನ್ನ ಆ್ಯಡ್ ಮಾಡಿರ್ತಾರೆ. ಇದನ್ನು ಕೂಡ ನೀವೇ ನೋಡ್ಕೋಬೇಕಾಗತ್ತೆ. ನಿಮ್ಮ ಫ್ರೈಟ್ ಫಾರ್ವರ್ಡರ್ ನೋಡೋಕ್ಕಾಗಲ್ಲ ಅಥವಾ ಹೇಳೋಕ್ಕಾಗಲ್ಲ ಅಂದರೆ ಇದನ್ನೆಲ್ಲ ನೀವೇ ಮಾಡ್ಕೊಳ್ಬೇಕು. ಇಲ್ಲಾಂದರೆ ನಮ್ಮ ಥರ ಕನ್ಸಲ್ಟೆಂಟ್ಸ್ನ ಹೈರ್ ಮಾಡ್ಕೊಳ್ಳಿ, ಅವರೆಲ್ಲ ಮಾಡಿಬಿಟ್ಟು ನಿಮ್ಗೆ ಕೊಡ್ತಾರೆ. ನೆಕ್ಸ್ಟ್ ಬರೋದು ಲ್ಯಾಬ್ಗಳು. ಯಾಕೆಂದರೆ ನಾವು ಮೆಟೀರಿಯಲ್ ಟೆಸ್ಟಿಂಗ್ ಬೇಕು. ಈಗ BIS ಸರ್ಟಿಫಿಕೇಟ್ ಬೇಕು ಅಂದರೆ ಮೆಟೀರಿಯಲ್ಗಳು ಟೆಸ್ಟ್ ಆಗಬೇಕು. ಸೊ ಅದು ಕೂಡ ಇಂಡಿಯನ್ BIS ಅವರು ರೆಕಗ್ನೈಸ್ ಮಾಡಿರೋ ಲ್ಯಾಬ್ಗಳಿಂದ ಮಾತ್ರ. ಬೇರೆ ಯಾವುದೇ ಲ್ಯಾಬ್ಗಳಿಂದ ಟೆಸ್ಟ್ ರಿಪೋರ್ಟ್ಸ್ಗಳು ಬಂತು ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಚೈನಾದಿಂದ ಒಂದು ಫ್ಯಾಕ್ಟ್ರಿ ಇದೆ, ಚೈನಾದಲ್ಲಿ ಒಂದು ರೈಸ್ ಕುಕ್ಕರ್ ಮಾಡ್ತಾ ಇದ್ದಾರೆ. ಅವ್ರ ಕಡೆಯಿಂದ ನಾನೇನು ಮಾಡ್ತೇನೆ, ರೈಸ್ ಕುಕ್ಕರ್ನ ಇಂಪೋರ್ಟ್ ಮಾಡಬೇಕು ಅಂದ್ಕೊಳ್ತೇನೆ. ಅವ್ರ ಹತ್ರ ಯಾವುದೋ ಒಂದು ಟೆಸ್ಟ್ ರಿಪೋರ್ಟ್ ಆಲ್ರೆಡಿ ಇದೆ. ಆ ರಿಪೋರ್ಟ್ ತಂದು ನಾನು BIS ಅವ್ರಿಗೆ ಕೊಟ್ಟು ಅದನ್ನು ಅಪ್ರೂವ್ ಮಾಡಿಸ್ಕೊಳಕ್ಕೆ ನೋಡ್ತೇನೆ, ಅದು ಆಗಲ್ಲ. ನಿಮ್ದು ಏನೇ ಇದ್ದರೂ ಕೂಡ ಇಂಡಿಯನ್ ಲ್ಯಾಬ್ಸ್ಗಳು ಏನು ರೆಕಗ್ನೈಸ್ಡ್ ಇದೆ ಆ ಲ್ಯಾಬ್ಗಳಲ್ಲಿ ಮಾತ್ರ ನಿಮ್ಮ ಪ್ರಾಡಕ್ಟ್ನ ಟೆಸ್ಟ್ ಮಾಡಿಸಿ ಆ ಸರ್ಟಿಫಿಕೇಟ್ಗಳಿಗೆ ಮಾತ್ರ BIS ರೆಕಗ್ನೈಸ್ ಮಾಡ್ತಾರೆ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ರಾಡಕ್ಟ್ನ ತೊಗೊಳ್ಳೋಣ. ಸೊ 21, ಓಕೆ. ಸೊ 21 ಏನು ಕ್ಯಾಟಗರಿ ಬರುತ್ತೆ, ಇಲ್ಲೆಲ್ಲ ಲಿಸ್ಟ್ ಇದೆ. ಸೊ ನಿಮ್ಗೇನಾದರೂ ಬೇಕಾದರೆ ಇಲ್ಲೆಲ್ಲ ನೋಡ್ಕೊಳ್ಬೋದು. 21 ಯಾವ್ದು ಬರುತ್ತೆ, ಸೋಲಾರ್ ರಿಲೇಟೆಡ್ ಪ್ರಾಡಕ್ಟ್ಸ್ ಇದೆ, ಇನ್ವರ್ಟರ್ಸ್ ಮೇನ್ಲಿ. ಓಕೆ. ಸೊ ಸೋಲಾರ್ಸಲ್ಲಿ ಬ್ಯಾಟ್ರಿನೂ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಓಕೆ. ಸೊ ಇಲ್ಲಿ ಬಂದು ನೀವೇನು ಮಾಡಬೇಕು, ಇಲ್ಲಿ ಲ್ಯಾಬ್ಗಳಲ್ಲಿ ಮುಂದೆ ನೋಡಿ, ಇದೆಲ್ಲ 20,000 ಅಲ್ಲ, 2 ಲಕ್ಷ ಇದೆ, 5 ಲಕ್ಷ ಇದೆ, 6,30,000 ಹತ್ತಿರ ಪ್ರೈಸ್ಗಳಿದೆ. ಇದನ್ನೆಲ್ಲ ನೀವು ಪೇ ಮಾಡೋಕ್ಕಾಗತ್ತಾ? 11 ಲಕ್ಷ ಇದೆ. 11,20,000 ಎಸ್, 11,20,000 ಇದೆ. ಸೊ ಇವರು ಯಾವ ಥರದ ಟೆಸ್ಟಿಂಗ್ಗಳನ್ನ ಮಾಡ್ತಾರೆ, ಸಾಫ್ಟ್ವೇರ್ ಇರ್ಬೋದು, ಫ್ರೇಮ್ವರ್ಕ್ಸ್ ಇರ್ಬೋದು, ಫಿಸಿಕಲ್ ರಿಕ್ವೈರ್ಮೆಂಟ್ ಇರ್ಬೋದು, ಕೆಮಿಕಲ್ ಹಜಾರ್ಡ್ ಇರ್ಬೋದು. ಯಾಕೆಂದರೆ ಯಾವುದೇ ಪ್ರಾಡಕ್ಟ್ಗಳು ಇಂಟರ್ನ್ಯಾಷನಲ್ ಮಾರ್ಕೆಟಿಂದ ಇಂಡಿಯಾದಲ್ಲಿ ಬಂದು ಬ್ಲಾಸ್ಟ್ ಆಗಿ ಜನ ಸತ್ತರು ಅಂದರೆ ಅದು ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಸೊ ಅದಕ್ಕೆ ಈ ಥರ ಪ್ರಾಡಕ್ಟ್ಗಳನ್ನ ಇಂಡಿಯಾದಲ್ಲಿ ಹೇಗೆ ಮಾರಕ್ಕೆ ಬಿಟ್ಟಿದ್ದೀರಾ ಅನ್ನೋ ಪ್ರಶ್ನೆಗಳು ನಾವೇ ಆಮೇಲೆ ಕೇಳೋದ್ರಿಂದ, ಈಗ ಹಾಗೂ ಈಗ ಬ್ಲಾಸ್ಟ್ ಆಗ್ತಾ ಇದೆ, ರೈಟ್. ಸೊ ಜನ ಸಾಯ್ತಾ ಇದ್ದಾರೆ. ನಾವೆಲ್ಲ ಜನ ಸತ್ತ ಮೇಲೆ, ಬ್ಲಾಸ್ಟ್ ಆದಮೇಲೆ, ಯಾರು ಮಾಡಿದರು, ಎಲ್ಲಿ ಮಾಡಿದರು, ಯಾರ ಹತ್ರ ಏನು ಮೆಟೀರಿಯಲ್ ಇತ್ತು, ಯಾರು ಎಲ್ಲಿ ಇನ್ವಾಲ್ವ್ ಇದ್ದರು, ಇದನ್ನೆಲ್ಲ ನಾವು ಆಮೇಲೆ ನೋಡ್ತೇವೆ. ಬಟ್ BIS ಏನು ಹೇಳುತ್ತೆ ಅಂತಂದರೆ, ಏನು ಬ್ಲಾಸ್ಟ್ ಆಗೋ ಮುಂಚೆ ನಾವು ನೋಡ್ಕೊಂಡ್ಬಿಡ್ತೇವೆ ಯಾವ ಥರದ್ದು ಏನಿದೆ, ಅದಕ್ಕೆ ಇದನ್ನೆಲ್ಲ ಟೆಸ್ಟಿಂಗ್ ಮಾಡಿಸ್ಕೊಳ್ತಾರೆ. ಎಲ್ಲ 5,000ದ್ದು ಇಲ್ಲಿ ನೋಡಿ, ಪ್ರತಿಯೊಂದು ಟೆಸ್ಟಿಗೂ ವ್ಯಾಲ್ಯೂ ಇದೆ. ಬಟ್ ಇದೆಲ್ಲ ಏನು ಅಂತಂದರೆ ಇದರಲ್ಲಿ ಯಾವುದೂ ನೀವು ಸ್ಕಿಪ್ ಮಾಡೋ ಹಾಗಿಲ್ಲ. ಏನು ಅಮೌಂಟ್ ಇದೆ ಅದನ್ನು ಪೇ ಮಾಡಿಕೊಂಡು ತೊಗೋಬೇಕಾಗತ್ತೆ. ಬಟ್ ಇವಾಗ ಯೋಚನೆ ಮಾಡಿ, ಇವಾಗ ಇಲ್ಲಿ 14 ಲಕ್ಷ 20 ಲಕ್ಷ ಅವ್ರು ಬರೆದಿದ್ದಾರೆ. ಬಟ್ ನಾನು ಆರ್ಡರ್ ಕೊಡ್ತಾ ಇರೋ ಪ್ರಾಡಕ್ಟ್ ಬಂದೇ 3 ಲಕ್ಷದ ಮೆಟೀರಿಯಲ್ ಇದೆ, ಒಂದು 5 ಲಕ್ಷದ ಮೆಟೀರಿಯಲ್ ಇದೆ. 5 ಲಕ್ಷದ ಮೆಟೀರಿಯಲ್ ಮುಂದೆ ನಾನು 20 ಲಕ್ಷ ಇನ್ವೆಸ್ಟ್ ಮಾಡಿ, ಅದು ಅವರ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಹೆಸರು ಮೇಲೆ ನಾನು ಟೆಸ್ಟ್ ಸರ್ಟಿಫಿಕೇಟ್ ಜನರೇಟ್ ಮಾಡಿಸ್ತೇನೆ ಅಂದರೆ ನಾನೆಂಥ ಮೂರ್ಖ ಇರ್ಬೋದು. ಸೊ ಅದಕ್ಕೆ ಏನಾಗುತ್ತೆ, ನಾನು ಈ ಟೆಸ್ಟ್ ಮಾಡಿಸಲ್ಲ. ಯಾರು ಮಾಡಿಸ್ಬೇಕು?
ನಮ್ಮ ಮ್ಯಾನುಫ್ಯಾಕ್ಚರ್ ಮಾಡಿಸ್ಬೇಕು. BIS ಸರ್ಟಿಫಿಕೇಟ್ ಯಾರಿಗಿರುತ್ತೆ? ಮ್ಯಾನುಫ್ಯಾಕ್ಚರ್ಗಿರುತ್ತೆ, ಟ್ರೇಡರ್ಗಲ್ಲ. ಯಾಕಂದರೆ BIS ಸರ್ಟಿಫಿಕೇಟ್ಗಳು ಪ್ರಾಡಕ್ಟ್ಗಳನ್ನ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವ್ರದ್ದು ಜವಾಬ್ದಾರಿ ಇರುತ್ತೆ. ಈಗ ನಿಮ್ದು ಏನಾಗುತ್ತೆ, ನೀವು ಮೆಟೀರಿಯಲ್ಗಳನ್ನ ತೊಗೊಂಬರ್ತೀರಾ, ಮಾರ್ತೀರಾ ಅಷ್ಟೇ. ಒಳಗಡೆ ಸರ್ಕ್ಯೂಟು ಚೇಂಜ್ ಮಾಡಲ್ಲ, ಯಾವುದೇ ಲೈನ್ ಕೂಡ ಹಾಕಲ್ಲ, ಏನೂ ಹಾಕಲ್ಲ. ನೀವು ಅವ್ರು ಹೇಗೆ ಬಂದಿರುತ್ತೋ ಆ ಥರ ಪ್ಯಾಕ್ ಮಾಡಿಕೊಂಡು, ಮೇ ಬಿ ಒಂದು ಸ್ವಲ್ಪ ಪ್ಯಾಕೇಜಿಂಗಲ್ಲಿ ನಿಮ್ಮ ಹೆಸರನ್ನ ಆ್ಯಡ್ ಮಾಡಿಕೊಂಡು ಅಥವಾ ಬ್ರ್ಯಾಂಡಿಂಗ್ನ ಸ್ವಲ್ಪ ಮಾಡಿಕೊಂಡು ಅದನ್ನು ಬಿಟ್ಟು ನೀವು ಎಕ್ಸ್ಪೋರ್ಟ್ ಮಾಡ್ತೀರಾ ಅಷ್ಟೇ, ಸೇಲ್ ಮಾಡ್ತೀರಾ ಇಂಡಿಯನ್ ಮಾರ್ಕೆಟಲ್ಲಿ. ಅಮೆಝಾನ್ ಇರ್ಬೋದು, ಬೇರೆ ಇರ್ಬೋದು. ಇವಾಗ ಅಮೆಝಾನಲ್ಲೂ ಕೂಡ ನೀವು ನಿಮ್ಮ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡಬೇಕಂದ್ರೆ BIS ನಂಬರ್ ಮ್ಯಾಂಡೇಟ್ರಿ ಅಪ್ಡೇಟ್ ಮಾಡಬೇಕು. ಸೊ BIS ನಂಬರ್ ಅಂತಂದರೆ ಇವಾಗ ಯಾವ ನಿಮ್ಮ ಪ್ರಾಡಕ್ಟ್ಸ್ಗಳಿದೆ ಅದರ BIS ಸರ್ಟಿಫಿಕೇಟ್ ಏನಿದೆ ಆ ನಂಬರ್ಗಳನ್ನ ನೀವು ಹಾಕಲೇಬೇಕು. ಸೊ ಇದಕ್ಕೆ ಸಮಸ್ಯೆ ಬರೋದೆಲ್ಲಿ, ಈ ಗೌರ್ಮೆಂಟ್ ಪ್ರೊಸೀಜರ್ಸ್ ಏನಿದೆಯಲ್ಲ BIS ಪ್ರೊಸೆಸ್ ಮಾಡೋಕ್ಕೆ, ಅದು ಸ್ವಲ್ಪ ಕಡಿಮೆನೇ ಇದೆ, ಓಕೆ. ಬಟ್ ಆದರೆ ಈ ಟೆಸ್ಟಿಂಗ್ ಏನಿದೆಯಲ್ಲ ಇದು ತುಂಬ ಕಾಸ್ಟ್ಲಿ. ಇದನ್ನೆಲ್ಲ ನಿಮ್ಮ ಕೈಯಲ್ಲಿ ನನ್ನ ಕೈಯಲ್ಲಿ ಬೇರ್ ಮಾಡೋಕ್ಕಾಗಲ್ಲ. ಇದನ್ನು ನಾರ್ಮಲಿ ಮ್ಯಾನುಫ್ಯಾಕ್ಚರೇ ಬೇರ್ ಮಾಡಬೇಕು. ಯಾಕಂದರೆ ಇಂಡಿಯನ್ ಮಾರ್ಕೆಟಲ್ಲಿ ನಾವು ಒಂದು 50 ಪೀಸು 60 ಪೀಸು ತರಿಸ್ಕೊಳ್ತೇವೆ. ಆದರೆ ಬೇರೆ ಸಪ್ಲೈಯರ್ಗಳಿಗೂ ಅವ್ರು ಮೆಟೀರಿಯಲ್ ಕೊಡ್ತಾ ಇದ್ದಾರೆ. ಇಂಡಿಯಾದಲ್ಲಿ ಬೇರೆ ಅವ್ರಿಗೆಲ್ಲರಿಗೂ ಅವ್ರು ಸಪ್ಲೈ ಮಾಡ್ತಾ ಇದ್ದಾಗ ಸೊ ಈ ಇನ್ವೆಸ್ಟ್ಮೆಂಟ್ನ ಅವರೇ ಮಾಡಬೇಕು, ಬೇಕಂದರೆ ಬೇರೆ ಆಪ್ಷನ್ ಇಲ್ಲ. ಒಂದು ವೇಳೆ ಅವರು ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇಲ್ಲ ಸರ್, ನಮ್ಮ ಸಪ್ಲೈಯರ್ ಹತ್ರ, ನಮ್ಮ ಚೈನೀಸ್ ಮ್ಯಾನುಫ್ಯಾಕ್ಚರರ್ ಹತ್ರ BIS ಇಲ್ಲ ಸರ್, ಏನು ಮಾಡಬೇಕು? ಒಂದು ಮಾಡಿಸ್ಕೊಳಕ್ಕೆ ಹೇಳಿ. ಅವ್ರು ಮಾಡಿಸ್ಕೊಳಕ್ಕೆ ರೆಡಿ ಇಲ್ಲ ಅಂತಂದರೆ ಬಿಟ್ಬಿಡಿ, ಬೇರೆ ಏನೂ ಆಪ್ಷನ್ ಇಲ್ಲ ನಿಮ್ಮ ಹತ್ರ. ಬೇರೆ ಸಪ್ಲೈಯರ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಲ ಪ್ರಾಡಕ್ಟಲ್ಲೂ ಕೂಡ ಯಾರು ಡಾಮಿನೇಟಿಂಗ್ ಮಾರ್ಕೆಟ್ ಇಂಡಿಯಾದಲ್ಲಿ ಡಾಮಿನೇಟ್ ಮಾಡ್ತಾ ಇದ್ದಾರೆ, ಯಾರ ಹತ್ರ ಒಳ್ಳೆ ಪ್ರಾಡಕ್ಟ್ಗಳು ಇಂಡಿಯಾದಲ್ಲಿ ಬರ್ತಾ ಇದೆ ಅವ್ರ ಹತ್ರ 100% BIS ಇರುತ್ತೆ. ಬೇರೆ ಸಪ್ಲೈಯರ್ನ ಹುಡ್ಕೊಂಡು ಆ BIS ಕೇಳಿಕೊಂಡು ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅಥವಾ ಯಾವುದೇ ಪ್ರಾಡಕ್ಟ್ಗಳು BIS ಸರ್ಟಿಫೈಡ್ ಮಾಡೋಕ್ಕೆ ಬರ್ದಿರೋಂಥ ಚೀಪ್ ಕ್ವಾಲಿಟಿ ಪ್ರಾಡಕ್ಟ್ ಇತ್ತು ಅಂದರೆ ಅದನ್ನು ತರಿಸ್ಕೊಳ್ಳೋ ಯೋಚನೆ ಬಿಟ್ಬಿಡಿ. ಇಂಡಿಯಾದಲ್ಲಿ ಇದನ್ನು ಅಲೋ ಮಾಡಲ್ಲ, ಅದಕ್ಕೆ ತಲೆ ಹಾಕೋ ಅವಶ್ಯಕತೆಗಳಿಲ್ಲ. ಸರ್ ಇವಾಗ ಅಕ್ಕಪಕ್ಕದವ್ರು ಮಾಡ್ತಾ ಇದ್ದಾರೆ, ನಮಗೆ ಮೆಟೀರಿಯಲ್ ಸಿಗ್ತಾ ಇಲ್ಲ. ನೋಡಿ, ಅದೃಷ್ಟ ಇರುತ್ತೆ, ಆಕ್ಸಿಡೆಂಟ್ ದಿನ ಆಗಲ್ಲ. ಆದರೆ ಆ ಆಕ್ಸಿಡೆಂಟ್ ನಿಮ್ಮ ಜೊತೆ ಆಗಲ್ಲ ಅನ್ನೋ ಗ್ಯಾರಂಟಿ ಇಲ್ಲ. ಯಾಕೆಂದರೆ ಕಸ್ಟಮ್ ಅವರು ಕೆಲವೊಂದು ಸರಿ ಪಾಸ್ ಆಗಿಬಿಡುತ್ತೆ, ಕೆಲವೊಂದು ಸರಿನೂ ತುಂಬ ವೆರಿ ರೇರ್ಲಿ ಆಗೋದು, ಇಲ್ಲಾಂದರೆ ಆಗೋದೇ ಇಲ್ಲ. ಸೊ ಎಚ್ ಎಸ್ ಕೋಡ್ ಮೇಲೆ BISದು ಮ್ಯಾಂಡೇಟರಿ ರೂಲ್ ಪಾಪಪ್ ಆಯಿತು ಅಂದರೆ 100% BIS ಬೇಕಾಗುತ್ತೆ. ಸೊ ಕೆಲವೊಂದು ಸರಿ ಏನಾದರೂ ಪಾಸ್ ಆಯಿತು, ಓಕೆ, ಬಟ್ ಆಗಲಿಲ್ಲ ಅಂದರೆ ಇದನ್ನೆಲ್ಲ ನೀವು ದುಡ್ಡು ಕೊಟ್ಕೊಂಡು ಮಾಡಿಸ್ಬೇಕಾಗತ್ತೆ. ಸೊ TUV ಇರ್ಬೋದು, ಬೇರೆ ಎಲ್ಲ ರೆಪ್ಯೂಟೆಡ್ ಬ್ರ್ಯಾಂಡ್ಸ್ಗಳಿದೆ. ಯಾವುದೇ ನೀವು ಲ್ಯಾಬ್ಗಳನ್ನ ತೊಗೊಳ್ಳಿ, ಸರ್ಚ್ ಮಾಡ್ಕೊಳ್ಳಿ, ಅವ್ರು ಎಲ್ಲೇ ಇರ್ಬೋದು, ಅವ್ರ ಲ್ಯಾಬ್ಗಳು ವೆಬ್ಸೈಟಿಗೆ ಸರ್ಚ್ ಮಾಡಿದ್ರೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗುತ್ತೆ. ನಿಮ್ದೇನು ರಿಕ್ವೈರ್ಮೆಂಟ್ ಇದೆ ಅದನ್ನು ಅವ್ರಿಗೆ ಶೇರ್ ಮಾಡಿದರೆ ಅವ್ರು ಅದನ್ನು ನೋಡಿಕೊಂಡು ಎಕ್ಸಿಕ್ಯೂಟ್ ಮಾಡಿ ನಿಮಗೆ ಅದನ್ನು ರಿಪೋರ್ಟ್ಗಳನ್ನ ಕೊಡ್ತಾರೆ. ಆ ರಿಪೋರ್ಟ್ಗಳನ್ನ ತೊಗೊಂಡು ನೀವು ಮುಂದೆ BIS ಫಾರ್ಮ್ಗಳನ್ನ ಫಿಲಪ್ ಮಾಡಿ. ಇವಾಗ ಚೈನೀಸ್ ಮ್ಯಾನುಫ್ಯಾಕ್ಚರ್ ಏನು ಮಾಡ್ತಾನೆ, ನಿಮ್ಮನ್ನು ಇಂಡಿಯನ್ ರೆಪ್ರೆಸೆಂಟೇಟಿವ್ ಅಂತ ಅಪಾಯಿಂಟ್ ಮಾಡ್ತಾನೆ. ನೀವು ಅದನ್ನು ಪ್ರೊಸೆಸ್ ಮಾಡಿಸ್ತೀರಾ, ಅಪ್ರೂವ್ ಮಾಡಿ ನಿಮ್ಮ ಮೆಟೀರಿಯಲ್ಗಳನ್ನ ನೀವು ತರಿಸ್ಕೊಳ್ತೀರಾ, ಅವ್ರಿಗೆ BIS ಸರ್ಟಿಫಿಕೇಟ್ ಸಿಕ್ಬಿಡುತ್ತೆ. ಮುಂದೆ ಎಕ್ಸಿಕ್ಯೂಟ್ ಮಾಡಿಕೊಂಡು ಮುಗಿಸ್ಬಿಡ್ಬೋದು ಹಾಗೆ, ಓಕೆ. ಸೊ ಇಲ್ಲಿ ಒಂದ್ಸರಿ ನೀವು ಪ್ರೈಸಸ್ಗಳನ್ನೆಲ್ಲ ಚೆಕ್ ಮಾಡಿಕೊಂಡು ನಿಮಗೆ ವರ್ಕೌಟ್ ಆಗ್ತಾ ಇದ್ದರೆ ಇವ್ರ ಜೊತೆ ಮಾತಾಡಿ. ಬೆಂಗಳೂರಲ್ಲಿದೆ, ಬೇರೆ ಎಲ್ಲ ಕಡೆನೂ ಅವ್ರ ಆಫೀಸಸ್ ಇರುತ್ತೆ. ನೀವು ಮೆಟೀರಿಯಲ್ಸ್ಗಳನ್ನ ಸಬ್ಮಿಟ್ ಮಾಡಿ, ನಿಮ್ಗೆ ರಿಪೋರ್ಟ್ಗಳು ಬರ್ತಾ ಇದೆ, ಓಕೆ ನಾನು ಎಕ್ಸಿಕ್ಯೂಟ್ ಮಾಡ್ಕೊಂಡು ನಾನು ಕೆಲಸ ಮಾಡ್ಬೋದು ಅಂದರೆ ಮಾಡಿ. ಏಕೆಂದರೆ ಇದು ಮ್ಯಾನುಫ್ಯಾಕ್ಚರ್ಗಳು ದುಡ್ಡು ಹಾಕಲ್ಲ, ಅವ್ರಿಗೆ ಇಂಡಿಯನ್ ಮಾರ್ಕೆಟ್ ಏನೋ ಕನ್ಸಿಡರ್ ಮಾಡ್ತಾ ಇಲ್ಲ ಅಂದರೆ ಬೇರೆ ಸಪ್ಲೈಯರ್ಗಳನ್ನ ನೋಡಿ ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿ. ಯಾಕೆಂದರೆ ಮೆಟೀರಿಯಲ್ ಬರೋ ಮುಂಚೆನೇ BIS ಸರ್ಟಿಫಿಕೇಟ್ ತುಂಬ ಇಂಪಾರ್ಟೆಂಟು. BIS ಸರ್ಟಿಫಿಕೇಟ್ ಮುಂಚೆನೇ ತರಿಸ್ಕೊಳ್ಳಿ. ಅದು ಕೆಲವೊಂದು ಸರಿ ಏನಾಗುತ್ತೆ, BIS ಸರ್ಟಿಫಿಕೇಟ್ ಅವ್ರ ಹತ್ರ ರಿನ್ಯೂವಲ್ ಬಂದಿರುತ್ತೆ, ಅವ್ರು ಹಳೆಯ ಸರ್ಟಿಫಿಕೇಟ್ ಇಟ್ಕೊಂಡೇ ಓಡಾಡ್ತಿರ್ತಾರೆ. ಅದನ್ನು ಕೂಡ ಚೆಕ್ ಮಾಡೋ ಜವಾಬ್ದಾರಿ ನಿಮ್ಮದೇ. ಯಾಕೆಂದರೆ ಎಂಡ್ ಆಫ್ ದ ಡೇ ದುಡ್ಡು ನೀವು ಕೊಡ್ತಾ ಇದ್ದೀರಾ, ದುಡ್ಡು ನೀವು ಕೊಟ್ಟಾಗ ನಿಮಗೆ ಅರ್ಥ ಇರಬೇಕು. ಯಾಕೆಂದ್ರೆ ನಿಮ್ಮ ಜವಾಬ್ದಾರಿ ಅದು. ದುಡ್ಡು ಕೊಟ್ಟ ಮೇಲೆ ನೀವೇನೋ ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಲಿಲ್ಲ ಅಥವಾ ಸರ್ಟಿಫಿಕೇಟ್ಗಳನ್ನ ಚೆಕ್ ಮಾಡ್ದೇ ನೀವು ದುಡ್ಡು ಕಳಿಸಿದ್ದೀರಾ, ಆ ದುಡ್ಡುಗಳಂತೂ ವಾಪಸ್ ಬರಲ್ಲ. ಜೊತೆಗೆ ಮೆಟೀರಿಯಲ್ಗಳು ಬಂತು ಅಂದರೆ ಇಲ್ಲಿ ಕಸ್ಟಮಲ್ಲಿ ಸಿಕ್ಕಾಕೊಳ್ಳುತ್ತೆ, ಕಸ್ಟಮಿಂದ ಮೆಟೀರಿಯಲ್ಗಳು ಹೊರಗೆ ಆಚೆ ಬರಲ್ಲ. ಸೊ ಆವಾಗ ಸ್ಟೋರೇಜ್ ಇರ್ಬೋದು, ಮೆಟೀರಿಯಲ್ ಕಾಸ್ಟ್ ಇರ್ಬೋದು, ನೀವು ಇನ್ನು ಮಾಡಿರೋ ಇನ್ವೆಸ್ಟ್ಮೆಂಟ್ ಇರ್ಬೋದು, ಅದು ಒಂದು ರೀತಿ ಆ ಮೆಟೀರಿಯಲ್ಗಳನ್ನ ನಾವು ತರಿಸೋದು ಬೇರೆ ಯಾವುದೋ ಪ್ಲ್ಯಾನಿಗಿರುತ್ತೆ, ಆ ಪ್ಲ್ಯಾನ್ಗಳು ಕೂಡ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ನೀವು ಏನೇ ಮಾಡ್ತಾಯಿದ್ದೀರಾ ಕರೆಕ್ಟಾಗಿ ನೋಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮಾಡಿ, ಅವಾಗ ಮಾತ್ರ ನಿಮಗೆ BIS ವರ್ಕ್ ಆಗುತ್ತೆ. ಈ BIS ಸರ್ಟಿಫಿಕೇಟ್ ಲೈಟಾಗಿ ತೊಗೋಬೇಡಿ, ಮ್ಯಾಂಡೇಟರಿ ಡಾಕ್ಯುಮೆಂಟ್ ಇದೆ. ಸೊ ಇದನ್ನು ಬಿಟ್ಟು ನಿಮಗೆ ಬೇರೆ ಆಪ್ಷನ್ಗಳಿಲ್ಲ. ಏನೇ ಹೆಲ್ಪ್ ಬೇಕಾದರೂ ಕೂಡ 10-15 ಸಾವಿರ ರೂಪಾಯಿಗೆ ಕನ್ಸಲ್ಟೇಷನ್ಸ್ ಇದೆ, ಅದನ್ನು ತೊಗೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸರ್ಟಿಫಿಕೇಷನ್ಸು ಬೇರೆ ಏನೆಲ್ಲ ರಿಜಿಸ್ಟರ್ ಮಾಡಿಕೊಡ್ಬೇಕು ಅದನ್ನೆಲ್ಲ ನಾವು ಮಾಡಿಸ್ಕೊಡ್ತೇವೆ. ಫೀಸ್ ಏನಾಗುತ್ತೆ ಅದನ್ನು ಹೇಳಿಬಿಡ್ತೇವೆ. ನಿಮ್ಮ ಮ್ಯಾನುಫ್ಯಾಕ್ಚರ್ ಜೊತೆ ಹೇಳ್ಕೊಂಡು ಬೇಕಂದರೆ ಸರ್ಟಿಫಿಕೇಟ್ ಕೂಡ ನಾವು ರಿಜಿಸ್ಟ್ರೇಷನ್ ಮಾಡಿಸಿ ಟೆಸ್ಟಿಂಗ್ಗಳನ್ನೆಲ್ಲ ನಾವೇ ಮಾಡಿಸ್ಕೊಂಡು ಎಲ್ಲ ನಾವೇ ನೋಡಿಕೊಡ್ತೇವೆ. ಒಂದು ವೇಳೆ ಇಲ್ಲ ನಾನೇ ಮಾಡ್ಕೊಳ್ತೇನೆ ಸರ್ ಅಂದರೆ ಇದೆಲ್ಲ ವೆಬ್ಸೈಟ್ಗಳಿದೆ, ಇದನ್ನೆಲ್ಲ ನೋಡಿಕೊಂಡು ಅರ್ಥ ಮಾಡಿಕೊಂಡು ಯಾವ್ದು ಕರೆಕ್ಟ್ ಇದೆ. ಕೆಲವೊಂದು ಸರಿ ತಪ್ಪಾಗಿ ಲ್ಯಾಬ್ ಟೆಸ್ಟ್ ಮಾಡಿಸ್ಕೊಂಡ್ರು ಕೂಡ ನಿಮಗೆ ಸಮಸ್ಯೆ ಆಗುತ್ತೆ. ಸೊ ಅದಕ್ಕೆ ಯಾವುದು ಏನು ಹೇಗೆ ಪ್ರಾಪರಾಗಿ ಎಲ್ಲ ಅರ್ಥ ಮಾಡ್ಕೊಂಡು ಕೇಳ್ಕೊಂಡು ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮ್ಗೆ ಒಳ್ಳೆಯದು, ಓಕೆ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೀಯಾಗಿ ಏನಾದರೂ ಸಜೆಷನ್ ಬೇಕಂದರೆ ಕಮೆಂಟ್ ಬಾಕ್ಸ್ ಯೂಸ್ ಮಾಡಿ. ಪೇಯ್ಡ್ ಕನ್ಸಲ್ಟೇಷನ್ ಬೇಕು ಅಂತ ಆಫೀಸ್ ನಂಬರಿಗೆ ಕಾಲ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.